ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ಮಟ್ಟಿಗೆ ಇಲ್ಲಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ, ಇವಾಗ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾರೆ. 4,000 ಹಣ ಅಂತ ಎಲ್ಲಾ ಕಡೆ ನ್ಯೂಸ್ ಕೂಡ ವೈರಲ್ ಆಗ್ತಾ ಇತ್ತು. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು. ಸೊ ಇನ್ನೊಂದು ವೀಕ್ ಏನಿದೆ, ಸೊ ಈ ವೀಕ್ ಆದ್ಮೇಲೆ ಅಥವಾ ಈ ವೀಕ್ ಒಳಗಡೆ ಏನ್ ಮಾಡ್ತೀವಿ, ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ. ನೆಕ್ಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಬಟ್ ಇವಾಗ ಬಂದಿರುವಂತಹ ಹೊಸ ಮಾಹಿತಿಗಳ ಪ್ರಕಾರ ಇಲ್ಲಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಇವಾಗ ಸದ್ಯಕ್ಕೆ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ನೆಕ್ಸ್ಟ್ ಇವಾಗ ದಸರಾ ಹಬ್ಬ ಏನಿದೆ, ಸೊ ಆ ಒಂದು ಹಬ್ಬಕ್ಕೂ ಕೂಡ ಹಣವನ್ನ ಬಿಡುಗಡೆ ಮಾಡುವಂತಹ ಒಂದು ಐಡಿಯಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿರುವಂತದ್ದು. ಸೊ ಬನ್ನಿ, ಎಷ್ಟು ಕಂತಿನ ಹಣವನ್ನ ಇವಾಗ ಬಿಡುಗಡೆ ಮಾಡ್ತಾರೆ, ನೆಕ್ಸ್ಟ್ ಹಬ್ಬಕ್ಕೆ ಎಷ್ಟು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ, ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಫಲಾನುಭವಿಗಳಿಗೆ ಹೇಗಾಗಿದೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಇದ್ರ ಜೊತೆಗೆ ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ನಡುವೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 1 ವೀಕ್ ಆದ್ಮೇಲೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ, ಅಥವಾ 1 ವೀಕ್ ಒಳಗಡೆ ಆದ್ರೆ ಅಲ್ಲೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆನಂತರ ದಸರಾ ಹಬ್ಬಕ್ಕೆ ಇನ್ನ ಒಂದ್ ವೇಳೆ ಏನಾದ್ರೂ ಈ ಒಂದು ವೀಕ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ, ದಸರಾ ಹಬ್ಬಕ್ಕೆ 4,000 ಹಣವನ್ನ ಕೊಡುವುದಾಗಿ ಏನ್ ಮಾಡಿದ್ರು, ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಆ ಒಂದು ಮಾಹಿತಿಯನ್ನ ಅವರು ಹಾಕಿದ್ರು ಅಂತಾನೆ ಹೇಳ್ಬೋದು. ಸೊ ಬಟ್ ಇವಾಗ ಫಲಾನುಭವಿಗಳು ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವ ಕಾರಣಕ್ಕೆ ಅಂತ ಅನ್ಸುತ್ತೆ ಮೇ ಬಿ. ಸೊ ಏನ್ ಮಾಡಿದ್ದಾರೆ, ಇವಾಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಒಂದು ವ್ಯವಸ್ಥೆ ಆಗಿದೆ. ಸೊ ಇವತ್ತು ಸಂಜೆ ಒಂದ್ ವೇಳೆ ಇವತ್ತು ಸಂಜೆ ಆಗ್ಲಿಲ್ಲ ಅಂತ ಅಂದ್ರೆ, ಸೊ ಇವತ್ತು ಸಂಜೆ ಬಿಡುಗಡೆ ಮಾಡಿದ್ರು ಕೂಡ ಕೇವಲ ಒಂದು 3,000 ರಿಂದ 4,000 ಫಲಾನುಭವಿಗಳಿಗೆ ಹಣ ಜಮಾ ಆದ್ರೆ ಅದೇ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಇವತ್ತು ಸಂಜೆಯನ್ನ ಬಿಟ್ಬಿಟ್ಟು ನಾಳೆ ಲೆಕ್ಕನೆ ತೆಗೆದುಕೊಳ್ಳೋದಾದ್ರೆ, ನಾಳೆಯಿಂದ ಕೆಲವೊಂದು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಸಜ್ಜಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಫಲಾನುಭವಿಗಳು ಏನು ವ್ಯಕ್ತಪಡಿಸ್ತಾ ಇದ್ರು ತಮ್ಮ ಬೇಸರವನ್ನ, ಸೊ ಇವಾಗ ಹಣವನ್ನ ಕೊಟ್ರೆ ಸಾಕು, ಸೊ ಯಾವಾಗ ಕೊಡ್ತಾರೆ ಅಂತ ಕೆಲವೊಂದು ಫಲಾನುಭವಿಗಳು ಕೂಡ ಅನ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಒಂದು ಸಂಸಾರ ಅಂತ ಅಂದ್ರೆ ನೂರಾರು ಖರ್ಚುಗಳು ಇದ್ದೇ ಇರುತ್ತೆ. ಅದರ ನಡುವೆ ಇವಾಗ ಸರ್ಕಾರ ನಮಗೆ ಹಣವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು. ಸೊ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡ್ತಾ ಇದೆ, ಸಿಎಂ ಅವರು ಮೋಸ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಕಡೆ ನ್ಯೂಸ್ಗಳು ವೈರಲ್ ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಹಾಗಾಗಿ ಇವಾಗ ಏನಾದ್ರು ವಿಪಕ್ಷ ನಾಯಕರು ಏನಾದ್ರು ಅದ್ರ ಬಗ್ಗೆ ಮಾತಾಡಿದ್ರು ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ನಿಂತೋಯ್ತು ಅಂತ ಅಂದ್ರೆ ಸಾಕು, ಅದಕ್ಕೆ ಪಟ್ಟಂತ ರಿಯಾಕ್ಟ್ ಮಾಡ್ಬಿಡ್ತಾರೆ ಬಂದ್ಬಿಟ್ಟು. ಈಗ ಮಾಧ್ಯಮದವರೊಂದಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಟ್ಟಂತ ಬಂದ್ಬಿಟ್ಟು ಮಾಹಿತಿಯನ್ನ ಕೊಟ್ಬಿಡ್ತಾರೆ. ಸೊ ಇದ್ರ ನಡುವೆ ಇವಾಗ ಏನ್ ಮಾಡಿದ್ರೆ, ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾಳೆಯಿಂದ ಹಣವನ್ನ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಕೆಲವೊಂದು ಮೂಲಗಳಿಂದ ಇಲ್ಲಿ ಮಾಹಿತಿ ಬಂದಿರುವಂತದ್ದು. ಫಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ಬೆಳಗಾವಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮೈಸೂರು, ಮಂಡ್ಯ, ಸೊ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಸೊ ಈ ರೀತಿಯಾಗಿ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಣವನ್ನ ನಾಳೆಯಿಂದ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಂಜೆ ಮಾಡಿದ್ರು ಮಾಡಬಹುದು, ಸಂಜೆ ಮಾಡೋದು ಡೌಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾಳೆಯಿಂದ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಇವಾಗ ಬಿಡುಗಡೆ ಮಾಡ್ತಿರುವಂತದ್ದು 22ನೇ ಕಂತಿನ ಹಣ. ನೆಕ್ಸ್ಟ್ 23ನೇ ಕಂತಿನ ಹಣವನ್ನ, ಸೊ ಈ ಒಂದು ಕಂತು 22ನೇ ಕಂತು ಏನಿದೆ, ಸೊ ಈ ಒಂದು ಕಂತು ಜಮಾ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 15 ಡೇಸ್ ಆದ್ರೂ ಬೇಕಾಗುತ್ತೆ. ಸೊ ಹಬ್ಬದ ಒಳಗಡೆ ಏನ್ ಮಾಡ್ತೀವಿ, ಈ ಒಂದು ಕಂತಿನ ಹಣವನ್ನ ನಾವು ಎಲ್ರಿಗೂ ಕೂಡ ಜಮಾ ಮಾಡ್ಕೊಂಡ್ ಬರ್ತೀವಿ. ಸೊ ಹಬ್ಬ ನೆಕ್ಸ್ಟ್ 23ನೇ ಕಂತು ಏನಿರುತ್ತೆ, ಸೊ ಆ ಒಂದು ಹಣವನ್ನ ದಸರಾ ಹಬ್ಬದ ನಿಯರ್ ಅಂತ ಅಂದ್ರೆ, ನಾಳೆ ದಸರಾ ಹಬ್ಬ, ನಾಡಿದ್ದು ದಸರಾ ಹಬ್ಬ ಅನ್ನೋ ರೀತಿ ಬಿಡುಗಡೆ ಮಾಡ್ತೀವಿ. ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ದಸರಾ ಹಬ್ಬ ಆದ ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿ ಬಂದಿರುವಂತದ್ದು. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ನಾಳೆಯಿಂದ ಸ್ವಲ್ಪ ಬಿಡುಗಡೆ ಮಾಡ್ತಾರೆ. ನಾಳೆಯಿಂದ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ, ಸೊ ಅಂತವರು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಒಂದು ಮಾಹಿತಿಯನ್ನ ಸುಳ್ಳು ಅಂತ ಹೇಳೋದಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಖಂಡಿತವಾಗ್ಲೂ ಕೂಡ ನಾಳೆ ಹಣವನ್ನ ಜಮಾ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಹಣ ಬಿಡುಗಡೆ ಆಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ, ನೀವೇನ್ ಅನ್ಕೊಂತೀರಾ, ನಿಮ್ಮ ಖಾತೆಗಳಿಗೆ ಬರ್ಲಿಲ್ಲ ಅಂತ ಅಂದ್ರೆ ಮಾಹಿತಿನೇ ಸುಳ್ಳು ಅಂತ ಹೇಳ್ತೀರಾ. ಮೊದಲನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ನಾಳೆಯಿಂದ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ರಿಸೀವ್ ಮಾಡ್ಕೊಂಡ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ ತಕ್ಷಣ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಕನ್ಫರ್ಮ್ ಆಗಿ ಬಿಡುಗಡೆ ಆಯ್ತು ನಾಳೆ ಅಂತ ಅಂದ್ರೆ ಮತ್ತೆ ವಿಡಿಯೋನ ಮಾಡ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ.